ಡಾಗ್ ಫಾರ್ ಫಿಟ್ನೆಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ನಾವು ನಮ್ಮ ಚಾನಲಲ್ಲಿ ಬರೀ ವ್ಯಾಯಾಮದ ಬಗ್ಗೆ ತೋರಿಸಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಎಜುಕೇಟ್ ಸಹ ಮಾಡ್ತೀವಿ. ಬ್ಯಾಕ್ ಪೇಯ್ನ್ ಅಥವಾ ಸೊಂಟ ನೋವು ಮತ್ತು ಮಂಡಿ ನೋವು ಅದ್ರ ಬಗ್ಗೆ ಎಲ್ಲ ಎಕ್ಸಸೈಸಸ್ ರಿಲೀಸ್ ಮಾಡಿದ್ದೀವಿ. ಅದೇ ಥರ ಇವತ್ತು ನಾವು ನಮ್ಮ ಪೋಷಣೆ ಅಥವಾ ಆಹಾರ ಆರೋಗ್ಯಕರವಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಣ. ಈ ಎಕ್ಸಸೈಸ್ನಲ್ಲಿ ನಾವು ಕೆಲವೊಂದು ಕಾಯಿಲೆಗಳೇನಿರುತ್ತೆ, ಸಕ್ಕರೆ ಕಾಯಿಲೆ ಅಥವಾ ಹಾರ್ಟ್ ಪ್ರಾಬ್ಲಮ್ಮು, ಅದ್ರ ಬಗ್ಗೆ ಸ್ಪೆಸಿಫಿಕ್ಕಾಗಿ ನಮಗೆ ತಿಳ್ಕೊಳಕ್ಕಾಗಲ್ಲ. ಆದರೆ ಜನರಲ್ಲಾಗಿ ನಾವು ಆರೋಗ್ಯವಾಗಿ ಹೇಗೆ ಊಟ ಮಾಡಬೇಕು, ನಮ್ಮ ಆಹಾರ ಯಾವ ಥರ ಇರಬೇಕು, ಅಥವಾ ನಾವು ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ಆಹಾರ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಣ. ಯಾಕಂದರೆ ನಾವು ಫಿಟ್ಟಾಗಿರಬೇಕು ಅಂದರೆ ಬರೀ ಎಕ್ಸಸೈಸ್ ಒಂದೇ ಅಲ್ಲ, ನಮ್ಮ ಆಹಾರ ಕೂಡ ಅಷ್ಟೇ ಮುಖ್ಯ. General nutrition with an emphasis on fitness. We will not be able to talk about fad diets and dietary requirements of certain medical conditions such as diabetes, heart disease. ಇವತ್ತು ಪೋಷಣೆ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಕಲ್ಯಾಣಿ ಸಿಂಗ್ ಅವರು ಬಂದಿದ್ದಾರೆ. ಡಾಕ್ಟರ್ ಕಲ್ಯಾಣಿ ಸಿಂಗ್ ಅವರು ಕನ್ಸಲ್ಟೆಂಟ್ ನ್ಯೂಟ್ರಿಷನಿಸ್ಟ್ ಮತ್ತು ಡೆಲ್ಲಿ ಯೂನಿವರ್ಸಿಟಿ ಮತ್ತು ಲೇಡಿ ಅರ್ವಿನ್ ಕಾಲೇಜಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಅವರಿಗೆ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇವರು ಕೆಲವಾರು ರಿಸರ್ಚ್ ಪೇಪರ್ಸ್, ಆರ್ಟಿಕಲ್ಸು ಮತ್ತು ಗೌರ್ಮೆಂಟಲ್ ಪ್ರೋಗ್ರಾಮ್ಸಲ್ಲಿ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಡಾಗ್ ಫಾರ್ ಫಿಟ್ನೆಸ್ಸಿಂದ ನಿಮಗೆ ಸ್ವಾಗತ. ಡಾಕ್ಟರ್ ಕಲ್ಯಾಣಿ ಸಿಂಗ್ ಅವರೇ, ನಿಮ್ಗೆ ಯಾರಿಗಾದರೂ ಡಾಕ್ಟರ್ ಕಲ್ಯಾಣಿ ಸಿಂಗ್ ಬಗ್ಗೆ, ನಿಮ್ಮ ಆಹಾರ ಅಥವಾ ನಿಮ್ಮ ಪೋಷಣೆ ಬಗ್ಗೆ ಏನಾದರೂ ಕನ್ಸಲ್ಟೇಷನ್ ಬೇಕಿದ್ದರೆ ಕೆಳಗಡೆ ಇವತ್ತು ನಾವು ಅವರ ಇಮೇಲ್ ಅಡ್ರೆಸ್ ಸಹ ಹಾಕಿರ್ತೀವಿ. ನೀವು ಅವರನ್ನು ಆ ಥರ ಕಾಂಟ್ಯಾಕ್ಟ್ ಮಾಡ್ಬೋದು. Thank you very much for inviting me, and I look forward to interacting with you. Thank you. If you would like to reach out to Dr. Kalyanisingh for any personal nutritional requirements, we will have her email address in the description in the video channel today, so you might reach out to her if you want to do that. Also, I'd like to tell you that this video is primarily going to be in English, but we plan on doing our best to translate this in regional languages such as Kannada and Hindi as well. And ಪೋಷಣೆ ಮತ್ತು ಫಿಟ್ನೆಸ್ಗೆ ಸಂಬಂಧ ಏನು? ನಮ್ಮ ಫಿಟ್ನೆಸ್ಗೆ ವ್ಯಾಯಾಮ, ಪೋಷಣೆ ಮತ್ತು ಒಂದು ಆರೋಗ್ಯಕರವಾದ ಜೀವನ ಶೈಲಿ ಮೂರೂ ಕೂಡ ಮುಖ್ಯ. ನಮ್ಮ ಆಹಾರ ಒಳ್ಳೆ ರೀತಿ ಮಾಡಿದ್ರೆ ನಮ್ಮ ಬೊಜ್ಜು ಅಥವಾ ನಮ್ಮ ದೇಹದಲ್ಲಿ ಕೊಬ್ಬು ಕೂಡ ಕರಗುತ್ತೆ ಮತ್ತು ಕೆಲವೊಂದು ಕಾಯಿಲೆಗಳು ಕಡಿಮೆ ಆಗುತ್ತೆ. It becomes a way of life, and it helps us to reduce our body fat, and also it reduces our risk for various illnesses. So I would say that nutrition is actually the cornerstone. ನಮ್ಮ ಭಾರತೀಯರಿಗೆ ಆಹಾರದ ಅವಶ್ಯಕತೆ ಎಷ್ಟಿರುತ್ತವೆ? ಉತ್ತರ: ಆಹಾರದ ಅವಶ್ಯಕತೆಗಳು ವಯಸ್ಸು, ಲಿಂಗ, ದೈಹಿಕ ಚಟುವಟಿಕೆ ಮಟ್ಟ, ಗರ್ಭಧಾರಣೆ, ನಮ್ಮ ಜೀವನ ಚಕ್ರದ ಹಂತಗಳು, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಇವಾಗ ಜಾಸ್ತಿ ಓಡಾಡದೇ ಇರುವ ಸೆಡೆಂಟ್ರಿ ಅಥವಾ ಜಡತ್ವ ಇರುವ 19ರಿಂದ 35 ವರ್ಷದ ವಯಸ್ಸಿನ ಮಹಿಳೆಗೆ ಹೆಚ್ಚು ಕಡಿಮೆ 55 kgಯಷ್ಟು ತೂಕ ಇದ್ದರೆ ICMR ಪ್ರಕಾರ ಅವ್ರಿಗೆ 1660 ಕಿಲೋ ಕ್ಯಾಲರಿ ಬೇಕು. ಅದಕ್ಕೆ ತಕ್ಕವಾಗಿ 36 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ. ಅದೇ ತರಹ ಜಡ ಚಟುವಟಿಕೆ ಇರುವ 65 kg ತೂಕದ 19ರಿಂದ 39 ವಯಸ್ಸಿರುವ ಪುರುಷನಿಗೆ ICMR ಪ್ರಕಾರ 2110 ಕಿಲೋ ಕ್ಯಾಲರಿ ಬೇಕಾಗುತ್ತೆ ಮತ್ತು 43 ಗ್ರಾಮ್ ಪ್ರೋಟೀನ್ ದಿನಕ್ಕೆ ಬೇಕಾಗುತ್ತೆ. Would that be reasonable? I would say that based on their usual intake, if they would reduce their calorie intake, and of course the calories are contributed by carbohydrate, proteins and fats, so automatically that means that those will have to be reduced. Then the person can definitely aim for a weight loss, provided they are also doing substantial amount. ನಮಗೆ ವ್ಯಾಯಾಮ ಮಾಡುವಾಗ ಪ್ರೋಟೀನು ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಇವಾಗ ನಾವು ಆಹಾರದಲ್ಲಿ ಎಲ್ಲ ಗುಂಪಿನ ಎಲ್ಲ ಪದಾರ್ಥ ಕರೆಕ್ಟ್ ಪ್ರಮಾಣದಲ್ಲಿ ತಿಂದು ಮತ್ತು ಪ್ರೋಟೀನ್ ಕೂಡ ಎಷ್ಟು ಬೇಕೋ ಅಷ್ಟು ತಿನ್ನೋದು ಹೇಗೆ ಸಾಧ್ಯ? ಉತ್ತರ: ಸ್ನಾಯು ನಿರ್ಮಾಣಕ್ಕೆ ಪ್ರೋಟೀನ್ ತುಂಬ ಮುಖ್ಯ. ಪ್ರೋಟೀನ್ ನಮ್ಮೆಲ್ರಿಗೂ ಆಹಾರದಲ್ಲಿ ತುಂಬ ಅವಶ್ಯಕವಾಗಿದೆ. ಆದರೆ ದುರದೃಷ್ಟದಿಂದ ನಾವು ಪ್ರೋಟೀನ್ ಎಷ್ಟು ತಿನ್ನಬೇಕು ಅನ್ನೋದಕ್ಕೆ ತುಂಬ ಗಮನ ಕೊಡ್ತಾ ಇಲ್ಲ.
ಮಾಂಸದ ಉತ್ಪನ್ನಗಳು ಮತ್ತು ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಒಳ್ಳೆ ಪ್ರಮಾಣದ ಪ್ರೋಟೀನ್ ಇರುತ್ತೆ ಮತ್ತು ಅದರಲ್ಲಿ ಉತ್ತಮವಾದ ಗುಣಮಟ್ಟವಾದ ಅಮೈನೋ ಆ್ಯಸಿಡ್ಸ್ ಎಲ್ಲ ಇರುತ್ತೆ. ನಮಗೆ ಪ್ರೋಟೀನ್ ಏನೇನು ಬೇಕೋ ಎಲ್ಲ ಇರುತ್ತೆ. ಆದರೆ ನಾವು ತುಂಬ ಮಾಂಸದಿಂದ ಬರೀ ಪ್ರೋಟೀನ್ ತಿಂದರೆ ಅದರಲ್ಲಿ ಕೊಬ್ಬಿನ ಪದಾರ್ಥನೂ ತುಂಬ ಜಾಸ್ತಿ ಇರುತ್ತೆ. ಹಾಗಿದ್ರಿಂದ ನಮಗೆ ಮೈಗೆ ಒಳ್ಳೆಯದಲ್ಲ. ಇವಾಗ ನಾವು ಬಿಳಿ ಮೀಟ್ ಅಥವಾ ವೈಟ್ ಮೀಟ್ ಅಂತ ಏನು ಹೇಳ್ತೀವಿ, ಅಂದರೆ ಸ್ಕಿನ್ ಇಲ್ಲದೆ ಇರೋ ಚಿಕನ್ನು, ಮೀನು ಅಂತ ತಿಂದರೆ ಒಳ್ಳೆಯದು. ತುಂಬ ಮಟನ್ ಅದೆಲ್ಲ ತಿಂದರೆ ಒಳ್ಳೆಯದಲ್ಲ. ಮತ್ತು ನಾವು ಮಾಂಸ ತಿನ್ನುವಾಗ ಅದು ಯಾವ ಥರ ನಾವು ಅಡುಗೆ ಮಾಡ್ತೀವಿ ಅದು ಆ ವಿಧಾನ ತುಂಬ ಮುಖ್ಯ. ಇವಾಗ ಹುರಿಬೋದು ಅಥವಾ ಹಬೆಯಲ್ಲಿ ಬೇಯಿಸ್ಬೋದು ಅಥವಾ ಕುಕ್ಕರಲ್ಲಿ ಬೇಯಿಸ್ಬೋದು ಅಥವಾ ಕುದಿಸ್ಬೋದು. ಮತ್ತು ತುಂಬ ಕಡಿಮೆ ಎಣ್ಣೆ ಹಾಕಿ ಹುರಿಬೇಕು. ಇಂಥ ಅಡುಗೆ ಮಾಡಿದ್ರೆ ಒಳ್ಳೆಯದು. ಆದರೆ ಬಿರಿಯಾನಿ, ಗ್ರೇವಿ, ಕರಿ ಎಲ್ಲ ಮಾಡೋದು ಮೈಗೆ ಒಳ್ಳೆಯದಲ್ಲ. ಮತ್ತು ಮಾಂಸ ಜಾಸ್ತಿ ತಿಂದಾಗ ಏನಾಗುತ್ತೆ, ತರಕಾರಿಯನ್ನು ಜನ ಮರ್ತು ಬಿಡ್ತಾರೆ. ತರಕಾರಿ ತುಂಬ ತಿನ್ನೋದು ತುಂಬ ಮುಖ್ಯ, ಅಗತ್ಯ. ಇವಾಗ ಸಸ್ಯಾಹಾರಿಗಳು ಅಂದರೆ ವೆಜಿಟೇರಿಯನ್ಸ್ ಅಂತ ಏನು ಹೇಳ್ತೀವಿ, ಅವ್ರುಗಳಿಗೆ ಇಡ್ಲಿ, ದೋಸೆ, ಕಿಚಡಿ ಅಥವಾ ಹುಗ್ಗಿ ಇಂಥ ಕಾಂಬಿನೇಷನ್ ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಅಕ್ಕಿ ಪದಾರ್ಥವೂ ಇರುತ್ತೆ ಮತ್ತು ಒಳ್ಳೆ ಪ್ರಮಾಣದಲ್ಲಿ ಬೇಳೆ ಪದಾರ್ಥವೂ ಇರುತ್ತವೆ. ಇವಾಗ ನಾವು ಹೆಲ್ತಿ ಪ್ಲೇಟ್ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ, ಅಂದರೆ ಆರೋಗ್ಯಕರವಾದ ಪ್ಲೇಟ್. ಅದರಲ್ಲಿ ಏನೇನು ಇರಬೇಕು ಅಂದರೆ ಅರ್ಧ ಪ್ಲೇಟು ಬರೀ ತರಕಾರಿಗಳಿರಬೇಕು, ತರಕಾರಿ ಪಲ್ಯ ಅಂಥದ್ದು ಮಾತ್ರ ಇರಬೇಕು. ಮತ್ತು 1/4 ಭಾಗ ಪ್ರೋಟೀನ್ ಇರಬೇಕು. ಅಂದರೆ ನಾವು ಅವತ್ತು ಏನು ಮಾಡಿರ್ತೀವಿ, ದಾಲ್, ಸಾಂಬಾರ್, ನಟ್ಸ್ ಅಥವಾ ಚಿಕನ್, ಎಗ್ಸ್ ಅಥವಾ ಮೀಟ್ ಏನು ತಿಂತೀವಿ ಅದು ಬರೀ 1/4 ಭಾಗ ಇರಬೇಕು. ಇನ್ನು 1/4 ಭಾಗದಲ್ಲಿ ಬರೀ ಸೀರಿಯಲ್ಸ್ ಆ್ಯಂಡ್ ಮಿಲ್ಲೆಟ್ಸ್ ಇರಬೇಕು. ಅಂದರೆ ಮುದ್ದೆ, ಅನ್ನ, ಚಪಾತಿ, ಬ್ರೆಡ್ಡು ಅಂಥದ್ದು ಮಾತ್ರ ಇರಬೇಕು. ಸೊ ಈ ಪ್ರಮಾಣ ತುಂಬ ಮುಖ್ಯ. So our preparations like idlis, dosas, khichdi, these are wonderful examples of cereal pulse combinations which are not only tasty but also nutritious. A healthy plate concept is something that is easy for everyone to follow, where we fill up half a plate with vegetables such as green leafy vegetable, other vegetables, a bit of roots and tubers. Quarter is made up of protein foods like meat, dal, pulses, eggs, etc. And only quarter is made up of cereals, and that too whole grains and millets. And even when we eat non-vegetarian food items, very often the vegetables are forgotten. And it is important to include vegetables definitely at every meal. So I would like to emphasize that. Okay. So vegetarians also have options, and non-vegetarian that is absolutely not essential, but they do play a very important role if you are on a non-vegetarian diet. And it's very interesting you bring up biryani and stuff like that, because a lot of my patients, they love to indulge on things like that. And this concept of this healthy plate concept is just something very superb, and I think we should all remember that, because I don't think we follow that half, quarter. Most of the time that I see, the half becomes the carbohydrate. ಇವಾಗ ಎಕ್ಸಸೈಸ್ ಮಾಡೋವಾಗ, ಅಂದರೆ ಇವಾಗ ನಮ್ಮ ಚಾನಲಲ್ಲಿ ಎಕ್ಸಸೈಸ್ ಮಾಡ್ತೀವಲ್ಲ, ಆ ಥರ ಎಕ್ಸಸೈಸ್ ಮಾಡಬೇಕಾದ್ರೆ ನಾವು ಪ್ರೋಟೀನ್ನ ಎಷ್ಟು ಜಾಸ್ತಿ ಮಾಡಬೇಕು? ಉತ್ತರ, ಪ್ರೋಟೀನಿಂದ ತುಂಬ ಪ್ರಯೋಜನಗಳು ಇರುತ್ತವೆ. ಸೊ ಇವಾಗ ನಾವು ವೇಟ್ ಟ್ರೈನಿಂಗ್ ಅಂದರೆ ತುಂಬ ಜಾಸ್ತಿ ವೇಟ್ಸ್ ಮಾಡಬೇಕಾಗಿದ್ದರೆ ಇಲ್ಲ, ಅಥವಾ ನಾವು ಪರ್ಟಿಕ್ಯುಲರ್ ಇವೆಂಟ್ ಸಚ್ ಆಸ್ ರನ್ನಿಂಗ್, ಮ್ಯಾರಥಾನ್ ಆ ಥರ ಏನಾದರೂ ಪರ್ಟಿಕ್ಯುಲರ್ ಇವೆಂಟಿಗೆ ಟ್ರೈನ್ ಮಾಡೋದಾದರೆ ನಾವು ಪ್ರೋಟೀನ್ನ 1.2 ಇಂದ 1.7 ಗ್ರಾಮ್ ಪರ್ ಕಿಲೋಗ್ರಾಮ್ ಬಾಡಿ ವೇಟ್ ಅಷ್ಟು ನಾವು ತಗೋಬೇಕು. ಆದರೆ ಸಮಸ್ಯೆ ಏನಂದರೆ ಇವಾಗ ನಾವು ಕನಿಷ್ಠ ಅವಶ್ಯಕತೆ ಏನಿದೆ ನಾವು ಅಷ್ಟು ಪ್ರೋಟೀನ್ ಕೂಡ ನಾವು ತಗೊಳ್ತಾ ಇಲ್ಲ. ಅದಕ್ಕೆ ನಾವು ಪ್ರತಿಯೊಂದು ಟೈಮಲ್ಲೂ, ಅಂದರೆ ತಿಂಡಿ, ಊಟ, ರಾತ್ರಿ ಊಟ ಟೈಮಲ್ಲಿ ಪ್ರತಿಯೊಂದು ಟೈಮಲ್ಲೂ ನಾವು ಪ್ರೋಟೀನ್ ಎಷ್ಟು ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಇವಾಗ ನಾವು ಯಾವ ಥರ ಪ್ರೋಟೀನ್ ತಿನ್ಬೋದು ಅಂದರೆ ಇಡ್ಲಿ, ದೋಸೆ, ಕಿಚಡಿ, ಮತ್ತು ನಾವು ದಾಲ್ ರೋಟಿ, ಗುಜರಾತಿಗಳು ಖಂಡ್ವಿ ಅಂತ ಮಾಡ್ತಾರೆ. ಸೊ ಆ ಥರ ತಿನ್ಬೋದು. ಜೊತೆಗೆ ನಾವು ಪ್ರೋಟೀನ್ಗೆ ಮೊಟ್ಟೆ, ಪನ್ನೀರ್, ಮೊಸರು, ಕಾಳುಗಳು, ಬೀಜಗಳು, ಮೊಗ್ಗುಗಳು ಮತ್ತು ಅಂಥದನ್ನು ನಾವು ಸೇರಿಸ್ಕೋಬೇಕು. ಜೊತೆಗೆ ಮೀಟ್ ತಿನ್ನೋರು ವೈಟ್ ಮೀಟ್ ಅಂಥದನ್ನು ಸೇರಿಸ್ಕೋಬೋದು. ನಾವು ಸಿರಿಧಾನ್ಯ ಕೂಡ ಉಪಯೋಗಿಸ್ಕೋಬೋದು. ಇವಾಗ ತಿಂಡಿ ತಿನ್ನುವ ಟೈಮಲ್ಲಿ
ನಾವು ಮೊಳಕೆ ಬಂದಿರೋ ಕಾಳುಗಳು ಅಥವಾ ಮೊಟ್ಟೆ ಇದನ್ನು ಸೇರಿಸ್ಕೋಬೋದು. ಇವಾಗ ನಾವು ಇಡ್ಲಿ ದೋಸೆ ಮಾಡಿದ್ರೆ ಅದರಲ್ಲಿ ಬೇಳೆಗಳನ್ನ ಜಾಸ್ತಿ ಹಾಕ್ಬೋದು. ಮತ್ತು ಕಡಲೆಕಾಯಿ ಬೀಜ ಅಥವಾ ಶೇಂಗಾಯಿ ಬೀಜ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿ ಚಟ್ನಿ ಮಾಡಬಹುದು. ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಟೈಮಲ್ಲಿ ಯೂಶ್ವಲಿ ಸ್ವಲ್ಪ ಪ್ರೋಟೀನ್ ತಿಂತೀವಿ, ಆದರೆ ಅದನ್ನು ಕೂಡ ದಾಲ್ ಸಾಂಬಾರು ಏನು ಮಾಡ್ತೀವಿ ಅದನ್ನು ಸ್ವಲ್ಪ ಜಾಸ್ತಿ ತಿನ್ಬೋದು ಮತ್ತು ಸ್ವಲ್ಪ ಗಟ್ಟಿನೂ ಮಾಡಬೇಕು, ಆವಾಗ ದಾಲ್ ಜಾಸ್ತಿ ಬರುತ್ತೆ. ಮತ್ತು ಮೊಸರು ತಿನ್ನೋದು ಒಳ್ಳೆಯದು, ಅದರಲ್ಲಿ ಸಹ ಪ್ರೋಟೀನ್ ಇರುತ್ತೆ. ಮತ್ತು ಸಂಜೆ ಕಾಫಿ ಟೀ ಜೊತೆ ಏನು ಸ್ನ್ಯಾಕ್ಸ್ ಅನ್ನಂತ ಏನು contribute significantly to the protein content. So I would say that at every meal we need to tick off, have we consumed sufficient protein, and ensure that we do. So yes, we need a certain amount of planning of each of our meals and our snacks, and it's definitely doable. It's definitely doable. All right, very good. So, do we need to consume protein in a ready-made form? You know, a lot of people who work out that I see, you know, they want to buy. ನಾನು ಪ್ರೋಟೀನ್ ರೆಡಿಮೇಡ್ ಫಾರ್ಮಲ್ಲಿ ತಿನ್ನಬೇಕಾದ ತುಂಬ ಮುಖ್ಯನಾ? ಉತ್ತರ, ರೆಡಿಮೇಡ್ ಫಾರ್ಮ್ ಆಫ್ ಪ್ರೋಟೀನ್ ಅಂದರೆ ನಮಗೆ ಬಾಟ್ಲ್ಗಳಲ್ಲಿ ಏನು ಬರುತ್ತೆ ನಾವು ಆರ್ಡರ್ ಮಾಡ್ತೀವಿ, ಅದು ಮಾಡೋದು ಅಗತ್ಯ ಇಲ್ಲ. ಯಾಕಂದರೆ ನಾವು ಕರೆಕ್ಟಾಗಿ ನಮ್ಮ ಆಹಾರನ ನಾವು ಚೂಸ್ ಮಾಡಿದ್ರೆ ಅದರಲ್ಲೇ ಸಾಕಷ್ಟು ಪ್ರೋಟೀನ್ ಇರುತ್ತೆ. ಆದರೆ ಕೆಲವು ಜನಕ್ಕೆ ಕೆಲವು ಹೆಲ್ತ್ ಕಂಡೀಷನ್ಸ್ ಇರುತ್ತೆ, ಅವ್ರಿಗೆ ಸಾಕಷ್ಟು ಪ್ರೋಟೀನ್ ತಿನ್ನೋಕ್ಕೆ ಆಗಲ್ಲ, ಅಥವಾ ಅವ್ರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಅಥವಾ ನಾವು ತುಂಬ ಹೆವಿ ವೆಯ್ಟ್ ಲಿಫ್ಟಿಂಗ್, ಮ್ಯಾರಥಾನ್ ಟ್ರೈನಿಂಗ್ ಆ ಥರ ಏನಾದರೂ ಸ್ಪೆಷಲ್ ಇವೆಂಟ್ಸಿಗೆ ಮಾಡಬೇಕಾದ್ರೆ ಕೆಲವೊಮ್ಮೆ ಬರೀ ಫುಡ್ಡಿಂದ ಸಾಕಾಗಲ್ಲ, ಅದನ್ನು ನಾವು ರೆಡಿಮೇಡ್ ಫಾರ್ಮಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಆದರೆ ಅದನ್ನು ತುಂಬ ಜಾಸ್ತಿ ಮಾಡೋ ಅಗತ್ಯ ಇಲ್ಲ. But I think we need to not overdo it. That is important. If we eat adequate, if we pay attention to suitable choices of protein. ಈಗ ಪ್ರೋಟೀನ್ ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡೋಣ. ನಾವು ಅಡುಗೆ ಮಾಡುವಾಗ ಎಂಥ ಫ್ಯಾಟ್ ಉಪಯೋಗಿಸ್ಕೋಬೇಕು, ಅಂದರೆ ಎಂಥ ಎಣ್ಣೆ ಉಪಯೋಗಿಸ್ಬೇಕು. ಕಡಲೆಕಾಯಿ ಎಣ್ಣೆ, ಟಿಲ್ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಮಾಡಿರೋ ಎಣ್ಣೆ, ಅದು ಆ ಥರ ಎಣ್ಣೆಗಳು ತುಂಬ ಒಳ್ಳೆಯದು. ಇವಾಗ ನಮಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಸಿಗುತ್ತಲ್ಲ, ಆ ಥರ ಎಣ್ಣೆ ಇನ್ನೂ ಒಳ್ಳೆಯದು, ಯಾಕಂದರೆ ಅದರಲ್ಲಿರೋದು ಪೌಷ್ಟಿಕ ಆಹಾರ ಏನಿರುತ್ತೆ ಎಲ್ಲ ರಿಟೈನ್ ಆಗಿರುತ್ತೆ. ಮತ್ತು ನಾವು ಕಾಂಬಿನೇಷನ್ ಆಫ್ ಆಯಿಲ್ಸ್ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅಂದರೆ ಆಲಿವ್ ಆಯಿಲ್, ಕೋಕೋನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಸೆಸ್ಮೆ ಆಯಿಲ್ ಅದೆಲ್ಲ ಮಿಕ್ಸ್ ಮಾಡಿ ಕೆಲವು ದಿವಸ ಇದು ಕೆಲವು ದಿವಸ ಅದು ಉಪಯೋಗಿಸಿದ್ರೆ ನಮಗೆ ಮೈಗೆ ತುಂಬ ಒಳ್ಳೆಯದಾಗುತ್ತೆ. And we should also be mindful of the trans fat. Yes. We should definitely avoid products that contain trans fat, like very many bakery items or fried items that we buy commercially. So it is important to read the labels, because labels indicate how much of trans fats are present, and we should look for 0% trans fat. That's very interesting, to know that it's a good idea to mix oils. I'm sure most of our viewers haven't talked. ನಮ್ಮ ಭಾರತೀಯ ಡಯಟಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಅಂದರೆ ಪಿಷ್ಟದ ಆಹಾರಗಳು ತುಂಬ ಇರುತ್ತವೆ. ಅದಕ್ಕೆ ನಾವು ಯಾವ ಥರ ಕಾರ್ಬೋಹೈಡ್ರೇಟ್ಸ್ ಅಂದರೆ ಯಾವ ಥರ ಪಿಷ್ಟದ ಆಹಾರ ಯೂಸ್ ಮಾಡಬೇಕು? ಉತ್ತರ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಜಾಸ್ತಿ ಪ್ರಾಸೆಸ್ ಆಗಿದೆ, ಅಂದರೆ ಜಾಸ್ತಿ ಪಾಲಿಷ್ ಆಗದೆ ಇರೋ ಥರ ಅಕ್ಕಿ, ಅಂದರೆ ರೆಡ್ ರೈಸ್, ಬ್ರೌನ್ ರೈಸ್, ರಾಗಿ, ಜೋವಾರ್, ಬಾಜ್ರಾ ಮತ್ತು ಫಾಕ್ಸ್ಟೈಲ್ ಮಿಲ್ಲೆಟ್ಸ್ ಅಂತ ಏನು ಹೇಳ್ತಾರೆ ಅಂಥದ್ದನ್ನು ತಿನ್ನಬೇಕು. ಮತ್ತು ರೆಡ್ ಕಲರ್ ಪೋಹ, ವೈಟ್ ಕಲರ್ ಪೋಹ ಅಲ್ಲ, ಮತ್ತು ಹೋಲ್ ವೀಟ್ ಫ್ಲೋರ್ ಅಂಥದ್ದನ್ನು ಯೂಸ್ ಮಾಡಬೇಕು. ತುಂಬ ಪಾಲಿಷ್ ಮಾಡಿರೋ ಅಂಥದ್ದು ಬಿಳಿ ಅಕ್ಕಿ, ಮೈದಾ ಮತ್ತು ಬಿಳಿ ಬ್ರೆಡ್ಡು ಇಂಥದ್ದನ್ನು ನಾವು ಜಾಸ್ತಿ ಉಪಯೋಗಿಸ್ಕೋಬಾರ್ದು. ಸೊ ಈ ಥರ ಹೋಲ್ ಗ್ರೈನ್ಸ್ ಅಂದರೆ ಜಾಸ್ತಿ ಪಾಲಿಷ್ ಮಾಡದೇ ಇರೋದು ಹೋಲ್ ಗ್ರೈನ್ಸ್ ಅದೆಲ್ಲ ಉಪಯೋಗಿಸಿದ್ರೆ ನಮ್ಗೆ ಅದರಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ. ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದರೆ ನಮ್ಮದು ಮೋಷನ್ನು ಎಲ್ಲ ಕರೆಕ್ಟಾಗಿ ಆಗುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ನಮ್ಮದು ಬಾಡಿಲಿ ತೂಕ ಕಡಿಮೆ ಆಗುತ್ತೆ, ಮತ್ತು ಶುಗರ್ ಇದ್ದರೆ ಕೂಡ ನಮ್ಮ ಶುಗರು ಊಟ ಆದಮೇಲೆ ಜಾಸ್ತಿ ಆಗಲ್ಲ. ಜೊತೆಗೆ ಇವೆಲ್ಲ ತಿಂದರೆ ನಮ್ಮ ಇಂಟೆಸ್ಟೈನ್ಸಲ್ಲಿ ಕರಳಲ್ಲಿ ಯಾವುದು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಅದೆಲ್ಲ ಜಾಸ್ತಿಯಾಗಿ ನಮಗೆ ಕಾಯಿಲೆಗಳು ಕೆಲವೆಲ್ಲ ಕಡಿಮೆ ಆಗುತ್ತೆ. Gut microbiota, which is linked with a lot of degenerative disorders, even with dementia and conditions like that. So therefore, our focus should be on choosing whole grains and millets, definitely. And we should stay away from highly polished carbohydrate sources like maida and
whole white bread and products made with starches, etc., because these are not recommended, definitely. Yes, we seem to be using more and more polished and refined products in all areas of cooking, and that's very good advice. I always tell my patients that your cooking, your plate should look colorful. So definitely adding more fiber, adding brown rice and whole wheat and all that adds more color. So that's obviously very. ನಾವು ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಅಂದರೆ ವೈಟಮಿನ್ಸಲ್ಲಿ ಏನು ಬರುತ್ತೆ ಬಾಟಲ್ಸಲ್ಲಿ ಅದು ತೊಗೊಳ್ಳೋದು ತುಂಬ ಮುಖ್ಯನಾ? ಉತ್ತರ, ನಾವು ಅದು ತೊಗೊಳ್ಳೋ ಅಗತ್ಯ ಇಲ್ಲ. ನಾವು ಎಲ್ಲ ಕರೆಕ್ಟಾಗಿ ತಿಂದರೆ ನಾವು ಅದು ತೊಗೊಳ್ಳೋ ಅಗತ್ಯ ಇಲ್ಲ. ಆದರೆ ಈ ಆಧುನಿಕ ವೇಗದ ಜೀವನದಲ್ಲಿ ನಮಗೆ ಕರೆಕ್ಟಾಗಿ ಎಲ್ಲ ತಿನ್ನೋದಕ್ಕೆ ಆಗಲ್ಲ. ಸೊ ಕೆಲವು ಸಲ ಬೇಕಾಗುತ್ತೆ, ಎಸ್ಪೆಷಲಿ ಗರ್ಭಿಣಿಯರಿಗೆ ಅಥವಾ ತುಂಬ ವಯಸ್ಸಾಗಿದ್ದವ್ರಿಗೆ ಅಥವಾ ಕೆಲವು ಕಾಯಿಲೆ ಇದ್ದವ್ರಿಗೆ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಎಸ್ಪೆಷಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ವಿಟಮಿನ್ ಡಿ ಅಂಥದ್ದು ನಿಮ್ಮ ಡಾಕ್ಟ್ರು ನಿಮಗೆ ಕೊಡ್ಬೋದು. ನಾವು ವಿವಿಧವಾದ ಆಹಾರವನ್ನು ತಿಂದರೆ, ಅಂದರೆ ವೆರೈಟಿ ಆಫ್ ಫುಡ್ಸ್ ತಿಂದರೆ ನಮಗೆ ಬೇರೆ ವೈಟಮಿನ್ಸು ಅಂದರೆ ಬೇರೆ ನ್ಯೂಟ್ರಿಯನ್ಸು ಬೇಕಾಗಲ್ಲ, ಆಹಾರದಲ್ಲೇ ಸೌಲಭ್ಯ ಇರುತ್ತೆ. So omega 3 fatty acids and vitamin D supplements may be recommended, but I would say that a balanced diet will meet all the. ನಾವು ಎಷ್ಟು ನೀರು ಕುಡಿಬೇಕು? ನಾವು ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ನಾವು ನೀರು ಕುಡಿಯೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ನಾವು ಬಾಯಾರಿಕೆ ಆಗೋಕ್ಕೆ ಮುಂಚೆನೇ ನೀರು ಕುಡಿಬೇಕು, ರೆಗ್ಯುಲರಾಗಿ ನೀರು ಕುಡಿತಾ ಇರಬೇಕು. ಇದು ಕೂಡ ನೀವು ಎಷ್ಟು ಎಕ್ಸಸೈಸ್ ಮಾಡ್ತಿದ್ದೀರಾ, ಹೊರಗಡೆ ಹವಾಮಾನ ಹೇಗಿದೆ, ಯಾವ ಥರ ಎಕ್ಸಸೈಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. Before, during and after exercise, and the amount would depend on the kind of exercise, the duration of exercise, the age of the person, weather conditions, and so on. But hydration has a very. ನಾವು ನಮ್ಮ ಸಾಂಪ್ರದಾಯಿಕ ಆಹಾರದಿಂದ ತುಂಬ ದೂರ ಆಗಿಬಿಟ್ಟಿದ್ದೀವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉತ್ತರ, ನೀವು ಈ ಪ್ರಶ್ನೆ ಕೇಳಿದ್ದು ನನಗೆ ತುಂಬ ಖುಷಿಯಾಯಿತು. ನಮ್ಮ ಸಾಂಪ್ರದಾಯಿಕ ಆಹಾರ ಏನಿದೆ ಅದು ತುಂಬ ಪೌಷ್ಟಿಕವಾಗಿರುತ್ತೆ. ಭಾರತದಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ಕೋಣೆಯಲ್ಲೂ ಹಬ್ಬದ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಆಹಾರ ಮಾಡ್ತಾರೆ. ಆದರೆ ಈ ಆಹಾರವನ್ನು ನಾವು ಜಾಸ್ತಿ ತಿನ್ನಬಹುದು. ಉದಾಹರಣೆಗೆ ಎಳ್ಳು ಮತ್ತು ಬೆಲ್ಲ ಹಾಕಿ ಭಾರತದಲ್ಲಿ ಬೇರೆ ಬೇರೆ ಕಡೆ ಒಂದು ತಿಂಡಿ ಮಾಡ್ತಾರೆ. ಎಳ್ಳುಂಡೆ ಅಂತ ನಾವಿಲ್ಲಿ ಕರಿತೀವಿ, ತಿಲ್ಪಟ್ಟಿ ಅಂತ ಕರೀತಾರೆ, ಗಜಕ್ ಅಂತ ಕರೀತಾರೆ, ತಿಲ್ ಚಿಕ್ಕಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ನಾವು ಕೋಸಂಬರಿ ಅಂತ ಮಾಡ್ತೀವಿ. ಅಂದರೆ ಬೇಳೆಗಳನ್ನ ಅದನ್ನು ನೀರಲ್ಲಿ ಸೋಪ್ ಮಾಡಿಬಿಟ್ಟು ತರಕಾರಿ ಹಾಕಿ, ಕಾಯಿ ಹಾಕಿ, ಇದಕ್ಕೆ ಸ್ವಲ್ಪ ಸೀಸನಿಂಗ್ ಹಾಕಿ ಮಾಡ್ತೀವಿ. ಈ ಥರ ಸಾಂಪ್ರದಾಯಿಕವಾದ ಆಹಾರ ನಮಗೆ ತುಂಬ ಒಳ್ಳೆಯದು. ಜೊತೆಗೆ ನಮ್ಮ ಹಿರಿಯರು ಈ ಥರ ಸಾಂಪ್ರದಾಯಿಕ ಆಹಾರವನ್ನು, ಅಂದರೆ ಆ ಕಾಲದಲ್ಲಿ ಏನು ಅವೈಲಬಲ್ ಇರ್ತೋ, ಆ ಸ್ಥಳದಲ್ಲಿ ಏನು ಲಭ್ಯವಿರುತ್ತೋ ಅದನ್ನೆಲ್ಲ ಉಪಯೋಗಿಸಿ ಮಾಡ್ತಾಯಿದ್ರು. ಈ ಥರ ಆಹಾರ ನಮ್ಮ ಪರಿಸರಕ್ಕೂ ಕೂಡ ಒಳ್ಳೆಯದು. Which is an excellent dish, and it is so packed with protein. So this is a wonderful dish. Similarly, you find that sarson ka saag that is used in winter time in the north is again so packed with nutrients. Also, people at that time took into consideration the seasonal changes. In winter time, you find a combination of till seeds and jaggery prepared in a variety of forms. Like in south you find it as laddus, in Maharashtra you find it as chikki, you find that in the north you find it as gajak or tilpatti. So you find that the same ingredients are featured in a variety of ways, and there is a tremendous value in our traditional dishes, and I think our younger generation especially should ಡಾಕ್ಟರ್ ಕಲ್ಯಾಣಿ ಸಿಂಗ್ ಅವರಿಗೆ ತುಂಬ ಧನ್ಯವಾದಗಳು. ಈ ಟಾಕಿಂದ ನಮಗೆ ನಮ್ಮ ಆಹಾರದ ಬಗ್ಗೆ ತುಂಬ ಕಲ್ತ್ಕೊಂಡಿದ್ದೀವಿ, ತುಂಬ ಚೇಂಜ್ ಕೂಡ ಮಾಡ್ಕೊಳ್ಳೋಕ್ಕಿದೆ. ನಾವು ತಿನ್ನೋ ಆಹಾರ ಅಂದರೆ ಡಯಟ್ ತುಂಬ ವೈಯಕ್ತಿಕ ಆಯ್ಕೆ. ಇದರಲ್ಲಿ ನಮ್ಮ ಸಾಂಪ್ರದಾಯಿಕ, ನಮ್ಮ ಆರ್ಥಿಕ ಮತ್ತು ನಮ್ಮ ರಿಲಿಜಿಯಸ್ ಮತ್ತು ಪರಿಸರದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಿ ನಮ್ಮ ಆಹಾರನ ನಾವು ಆಯ್ಕೆ ಮಾಡಿ ತಿನ್ನಬೇಕು. ನಿಮಗೆ ಈ ಟಾಕ್ ಇಷ್ಟ ಆದರೆ ನೀವು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ನ್ಯೂಟ್ರಿಷನಿಸ್ಟ್ ಕನ್ಸಲ್ಟೇಷನ್ ಡಾಕ್ಟರ್ ಕಲ್ಯಾಣಿ ಸಿಂಗ್ ಜೊತೆ ಬೇಕು ಅಂದರೆ ಅವರ ಇಮೇಲ್ ಅಡ್ರೆಸ್ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ನಮಸ್ತೆ ಮತ್ತು ಧನ್ಯವಾದಗಳು.
And if you do like our videos, please hit the like button, share it with your family and friends, and also subscribe to our channel. And we would love to hear from you. If there's something positive or even negative for that matter about our channel, please feel free to comment in the comment box. So thank you and namaste. Thank you for this opportunity.